ನಮಸ್ತೆ ದೇವರು, ನಮಸ್ತೆ ತುಮಕೂರು. ನೋಡಿ, ಇದೊಂದು ಕ್ಲಾಸಿಕ್ಕು 500cc ಜನರಲ್ ಸರ್ವಿಸಿಗೆ ಬಂದಿತ್ತು. ಚೈನ್ ಸ್ಪ್ರಾಕೆಟ್ ಎಲ್ಲ ಚೇಂಜ್ ಮಾಡಬೇಕಾಯ್ತು. ನೋಡಿ, ಸ್ಪ್ರಾಕೆಟಲ್ಲಿ ಎಷ್ಟು ಗಲೀಜಿದೆ. ಏರ್ ಫಿಲ್ಟ್ರಲ್ಲಂತೂ ಸಿಕ್ಕಾಪಟ್ಟೆ ಗಲೀಜಿ. ನೋಡಿ ಫ್ರೆಂಡ್ಸ್, ಹೈಡ್ರಾಲಿಕ್ ಎಲ್ಲ ಬಿಚ್ಚಿದ್ದೀನಿ. ನೋಡಿ, ಕ್ಯಾಮೆಲ್ಲ ತೆಗ್ದಿದ್ದೀನಿ. ಕ್ಯಾಮೆಲ್ಲ ತೆಗ್ದು ರಕ್ಕರ್ ಪಿನ್ ಎಲ್ಲ ಚೇಂಜ್ ಮಾಡ್ತಾಯಿದ್ದೀನಿ. ನೈಸು ಇತ್ತು ಅಂತ. ನೋಡಿ, ಇದೇ ಥರ ಮಾಹಿತಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಏರ್ ಫಿಲ್ಟ್ರು ಮತ್ತು ತೊಟ್ಲು ಬಡಿ ನೋಡಿ ಫ್ರೆಂಡ್ಸ್. ನೋಡಿ, ಟೋಟಲ್ ಬಡಿ ಯಾವ ರೀತಿ ಬ್ಲಾಕ್ ಆಗಿದೆ ಅನ್ನೋದು ನೋಡಿ. ನೋಡಿ, ಇದೇ ಥರ ಬ್ಲಾಕ್ ಆದರೆ ಗಾಡಿ ಮಿಸ್ಫೈರು ಎಲ್ಲ ಇಲ್ಲಿ ನಿಲ್ಲುತ್ತೆ. ದಯವಿಟ್ಟು ಕೇಳ್ಕೊಳೋದೇನಪ್ಪ ಅಂದರೆ 10,000 ಕಿಲೋಮೀಟ್ರಿಗೆ ಒಂದ್ಸಲಿ ಟೋಟಲ್ ಬಾಡಿ ಕ್ಲೀನ್ ಮಾಡ್ಕೊಳ್ರಿ ಕಸ್ಟಮರು. ಯಾರಾದರೂ ಬುಲೆಟು ಮೆಕ್ಯಾನಿಕ್ ಇರ್ತಾರಲ್ಲ, ಅಂಥವ್ರ ಹತ್ರನೇ ಬಿಡಿ. ಅವ್ರಿಗೆ ಐಡಿಯಾ ಇರೋ ಥರನೇ ಬಿಡಿ. ನಮಸ್ತೆ ತುಮಕೂರು. ಇದೇನು ರಾಯಲ್ ಎನ್ಫೀಲ್ಡು ಕ್ಲಾಸಿಕ್ಕು 500cc. ನಮ್ಮ ಫ್ರೆಂಡ್ ಗ್ಯಾರೇಜಲ್ಲಿ ಬಂದಿದೆ. ಅವರು ಮಾಡೋಕ್ಕೆ ಬರೋಲ್ಲ ಅಂದರು ಕೆಲಸನ. ಬನ್ನಿ ನೀವು ಒಂದ್ಸಲಿ ಮಾಡಿಕೊಡಿ ಅಂದರು. ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. 500cc ಕ್ಲಾಸಿಕ್ ಇದು. ನೋಡಿ, ಹೈಡ್ರಾಲಿಕ್ಕು ಕ್ಯಾಮ್ಗಳೆಲ್ಲ ಪಿನ್ಗಳು ಹೊಂಟೋಗಿತ್ತು. ಪಿನ್ನು ಚೇಂಜ್ ಮಾಡ್ತಾಯಿದ್ದೀನಿ. ನೋಡಿ, ಟೋಟಲ್ ಬಾಡಿ ಮಾತ್ರ ಸಖತ್ತಾಗಿದೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಯಾವ ಥರ ಬ್ಲಾಕ್ ಆಗಿದೆ ನೋಡಿ. ಟೋಟಲ್ ಬಾಡಿ ಯಾವ ಥರ ಬ್ಲಾಕ್ ಆಗಿದೆ. 500cc ಗಾಡಿ ಬಂದಾಗಲಿಂದನೂ ಕ್ಲೀನೇ ಮಾಡಿಲ್ವೇನೋ, ಈ ಥರ ಇದೆ ಫ್ರೆಂಡ್. ದಯವಿಟ್ಟು ನಾನು ಕೇಳ್ಕೊಳೋದೇನಪ್ಪ ಅಂದರೆ ಕಸ್ಟಮರಲ್ಲಿ ಪ್ರತಿ 10,000 ಕಿಲೋಮೀಟ್ರಿಗೆ ಒಂದ್ಸಲಿ ಟೋಟಲ್ ಬಾಡಿ ಕ್ಲೀನ್ ಮಾಡಿ. ದಯವಿಟ್ಟು ಈ ಥರ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಗಾಡಿ ಮಿಸ್ಸಿಂಗ್ ಕಂಪ್ಲೇಂಟು, ಸ್ಟಾರ್ಟಿಂಗ್ ಕಂಪ್ಲೇಂಟು ಎಲ್ಲ ಬರುತ್ತೆ. ಚೈನ್ ಸ್ಪ್ರಾಕೆಟ್ ನೋಡಿ ಫ್ರೆಂಡ್ಸ್, ಇದರಲ್ಲಿ ಏನು ಸಖತ್ತಾಗಿ ಸೌಸಿದ್ದಾರೆ. ವೆರಿ ಗುಡ್ ಕಸ್ಟಮರ್. 500cc ನೋಡಿ, ಎಲ್ಲ ಬಿಚ್ಚಿದ್ದೀನಿ. ಗಾಡಿ ಎಲ್ಲ ಪಿನ್ ಟು ಪಿನ್ ಬಿಚ್ಚಾಕ್ಬಿಟ್ಟಿದ್ದೀನಿ. ನೋಡಿ, ಮ್ಯಾಗ್ನೆಟು, ಹೈಡ್ರಾಲಿಕ್ ಕ್ಯಾಮ್ಗಳು ಎಲ್ಲ ಬಿಚ್ಚಿದ್ದೀನಿ. ಇದೇ ಥರ ಮಾಹಿತಿಗಾಗಿ ನ್ಯೂ KGN ಮೋಟರ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಅವ್ರದ್ದೇ ಗ್ಯಾರೇಜ್ ಇದು. ಟೂಲ್ಸ್ ಎಲ್ಲ ಅವ್ರದ್ದೇ. ನೋಡಿ, 500cc ನೋಡಿ, 500cc ನೋಡಿ. ಏರ್ ಫಿಲ್ಟ್ರ್ ಕಂಡೀಷನ್ ಹೆಂಗಿದೆ. ಆಯಿಲ್ ಪಂಪನ್ನು ಚೇಂಜ್ ಮಾಡ್ತಾಯಿದ್ದೀನಿ. ಆಯಿಲ್ ಪಂಪು, ಟೋಟಲ್ ಬಾಡಿ ಕ್ಲೀನಿಂಗು ಮತ್ತು ಜನರಲ್ ಸರ್ವೀಸು, ಚೈನ್ ಸ್ಪ್ರಾಕೆಟ್ ಫಿಟ್ಮೆಂಟು ಎಲ್ಲ ಮಾಡಿ ಏರೋ ಸ್ಕ್ರಬ್ಬರ್ ಎಲ್ಲ ಹೋಗಿದೆ, ಹಾಕ್ತಾಯಿದ್ದೀನಿ. ನೋಡಿ, ಒರಿಜಿನಲ್ ಸ್ಪೇರು ರಾಯಲ್ ಎನ್ಫೀಲ್ಡೆ. ಚೈನ್ ಸ್ಪ್ರಾಕೆಟ್ ಬಂದು ನೋಡಿ, MRP ನೋಡಿ 2,300 ಇದೆ. ಕ್ಲಾಸಿಕ್ಕು 500cc. ಏರ್ ಫಿಲ್ಟ್ರೆಲ್ಲ ಚೇಂಜ್ ಮಾಡ್ತಾಯಿದ್ದೀನಿ. ಏರ್ ಫಿಲ್ಟ್ರು, ಆಯಿಲ್ ಫಿಲ್ಟ್ರು ನೋಡಿ, ಕ್ಯಾಸ್ಟ್ರಾಲ್ ಆಯಿಲ್ ಹಾಕ್ತಾಯಿದ್ದೀನಿ. ನೋಡಿ, ಆಯಿಲ್ ಫಿಲ್ಟ್ರೂ ಒರಿಜಿನಲ್ ಜಿನಿಯನ್ನೇ. ನೋಡಿ, ಪಾರ್ಟ್ ನಂಬರ್ ಕಾಣಿಸ್ತಾ ಇದೆಯಲ್ಲ. ನೋಡಿ, ಯಾವುದೇ ಕೆಲಸ ಮಾಡಿ ಜಿನಿಯನ್ನಾಗಿ ಕೆಲಸ ಮಾಡಿ. ಜಿನಿಯನ್ ಸ್ಪೇರ್ ಹಾಕಿ ಜಿನಿಯನ್ನಾಗಿ ಕೆಲಸ ಮಾಡಿ. ಕಸ್ಟಮರ್ಗೂ ಒಳ್ಳೆಯದಾಗುತ್ತೆ. ಹಾಕ್ತಾಯಿದ್ದಿ ಸ್ಪ್ರಾಕೆಟ್ ಬೇರಿಂಗ್ ಹೊಸದು. ನೋಡಿ, ಹೇಗಿದೆ ಕಮೆಂಟ್ ಮಾಡಿ ಹೇಳಿ. ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ. ನೋಡಿ ಫ್ರೆಂಡ್ಸ್, ಬೇರಿಂಗ್ ಗ್ರೀಸ್ ಮಾಡ್ತಾಯಿದ್ದೀವಿ. ಚೈನ್ ಸ್ಪ್ರಾಕೆಟ್ ಫಿಟ್ ಮಾಡಿ ಬೇರಿಂಗ್ ಎಲ್ಲ ಹೊಸದಾಗೈತೆ. ಹೇಗಿದೆ ನಮ್ಮ ಕೆಲಸ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್. ಇದೇ ಥರ ವೀಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಬೇರೆಯವ್ರಿಗೆ ಯೂಸ್ಫುಲ್ ಆಗಲಿ ಅನ್ನೋದೊಂದು ಉದ್ದೇಶ ಅಷ್ಟೇ. ನೋಡಿ, ಎಲ್ಲ ಹೊಂಟೋಗಿತ್ತು. ಡ್ಯಾಂಪರ್ ರಬ್ಬರ್ ಹಾಕಿದೆ. ನಮ್ಮ ಕಡೆ ಡ್ಯಾಂಪರ್ ರಬ್ಬರ್ ಅಂತೆ, ನೀವೇನಂತೀರ ಅಂತ ಗೊತ್ತಿಲ್ಲ. ಹಬ್ ರಬ್ಬರ್ ಇದು. ನೋಡಿ, ಎಲ್ಲ ಕಟ್ಟಾಗ್ಬಿಟ್ಟಿದೆ. ಕಾಣಿಸ್ತಿದೆಯಾ ಅಂದ್ಕೊಂಡಿದ್ದೀನಿ. ಎಲ್ಲ ಕಟ್ಟಾಗಿದೆ. ರಾಯಲ್ ಎನ್ಫೀಲ್ಡ್ ಒರಿಜಿನಲ್ ಹಾಕಿರೋದು. ಚೈನ್ ಸ್ಪ್ರಾಕೆಟ್ ಒರಿಜಿನಲ್. ಇದೇ ಥರ ಮಾಹಿತಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬುಲೆಟ್ 500cc. ಬ್ರೇಕ್ ಶೋ ಒರಿಜಿನಲ್ಲು.
ನೋಡಿ ಚೈನ್ ಸ್ಪೈಟ್ ಒರಿಜಿನಲ್ ಫಿಟ್ಟಿಂಗ್ ಮಾಡ್ತವ್ರೆ. ನೋಡಿ ಈ ವಾಷರ್ನ ಕಂಪಲ್ಸರಿ ಹಾಕ್ಲೇಬೇಕು ಬ್ರಾಕೆಟ್ ಹೊಸದು ಹಾಕಿದ್ಮೇಲೆ. ನೋಡಿ ಅಂಗಡಿ ಓನರ್ ಇವರೇ ನೋಡಿ, ಸ್ಮೈಲ್ ಕೊಟ್ಕೊಂಡು ಬರ್ತಾ ಇದ್ದಾರೆ. ಇವರೇ ಅಂಗಡಿ ಓನರ್ ನೋಡಿ. ನೋಡಿ ಯಾರಾತ ನಾವು ಬಾಯಿ ಮುಚ್ಕೊಂಡಿದ್ದೀವಿ, ನಮ್ಮನ್ನ ಕೇಳಿಬೇಡಿ, ನಮ್ಮನ್ನ ಕೇಳಿಬೇಡಿ. ಸೆಕ್ಷನ್ ಫಿಲ್ಟರ್ ಯಾವ ಥರ ಬ್ಲಾಕ್ ಆಗಿದೆ ನೋಡಿ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಈ ಥರದೆಲ್ಲ ಇದಾರೆ ಜನ. ಈ ಥರ ಗ್ರೀಸ್ ಹಾಕೋಬೇಕು. ಗ್ರೀಸ್ ಹಾಕ್ಕೊಂಡ್ರೆ ಈಸಿಯಾಗಿ ಬರುತ್ತೆ. ನಟ್ಟಿದು ಇದರ ವಾಷರ್ ಇದು. ಇದನ್ನು ವಾಷರು ನಟ್ಟು ಲಾಕ್ ಮಾಡಬೇಕು. ಎಲ್ಲ ವಾಶ್ ಮಾಡ್ಕೊಂಡಿದ್ದೀವಿ. ಕ್ಲೀನಾಗಿದೆ ಅಂತ ಕಮೆಂಟ್ ಮಾಡಿ. ನೋಡಿ 13 ನಟ್ ಬರುತ್ತೆ, ಇದು 19 ನಟ್ಟು. ಎರಡಕ್ಕೂ ವಾಷರ್ಗಳು ಮಿಸ್ ಮಾಡಿದೆ ಹಾಕಿ. ಸಾಕು. ಒಂದು ಚೈನ್ ಅಡ್ಜಸ್ಟ್ ಮಾಡ್ಬೇಕಾದ್ರೆ ಇದು ಲೂಸ್ ಮಾಡ್ಬೇಕು, ಇದು ಲೂಸ್ ಮಾಡಬೇಕು. ವೀಲ್ ಆಕ್ಸಲ್ ನಟ್ಟು ಲೂಸ್ ಮಾಡಬೇಕು. ಮೂರೂ ಲೂಸ್ ಮಾಡಲೇಬೇಕು ಚೈನ್ ಅಡ್ಜಸ್ಟ್ಮೆಂಟ್. ನೋಡಿ ಫ್ರೆಂಡ್ಸ್, ವೀಲ್ ಫಿಟ್ ಮಾಡ್ತಾ ಇದ್ದಾರೆ. ವೀಲ್ ಫಿಟ್ ಮಾಡೋಕ್ಕೆ ಸ್ವಲ್ಪ ಹಿಂಸೆ ಇದರಲ್ಲಿ ಬುಲೆಟಲ್ಲಿ. ಹಾಂ ಕಲ್ತಿರೋರ್ಗೇನು ಪ್ರಾಬ್ಲಮ್ ಇಲ್ಲ. ಹೊಸ್ದಾಗಿ ಕಲಿತಾ ಇರೋರಿಗೆ ಸ್ವಲ್ಪ ಹಿಂಸೆ ಅನಿಸುತ್ತೆ. ಇಬ್ಬರು ಬೇಕೇ ಬೇಕು ಫ್ರೆಂಡ್ಸ್ ಇದು ವೀಲ್ ಫಿಟ್ ಮಾಡಬೇಕಾದ್ರೆ. ನೋಡಿ ಫ್ರೆಂಡ್ಸ್, ವೀಲ್ ಆಕ್ಸಲ್ ಹಾಕಿದೆ. ಚೈನ್ ಅಡ್ಜಸ್ಟ್ಮೆಂಟ್ ಇದೇ ಥರ ಓಲ್ಡು ಟಿ ವಿ ಎಸ್ಸಿಗೆ ಮಾಡ್ತಿದ್ರ ಅದೇ ಥರ ಚೈನ್ ಅಡ್ಜಸ್ಟ್ಮೆಂಟ್. ಬ್ರೇಕ್ ಶೋ ಒರಿಜಿನಲ್ಲು ನೋಡಿ, ಚೈನ್ ಸ್ಪೈಟ್ ಒರಿಜಿನಲ್ ಫಿಟ್ಟಿಂಗ್ ಮಾಡ್ತವ್ರೆ. ನೋಡಿ ಈ ವಾಷರ್ನ ಕಂಪಲ್ಸರಿ ಹಾಕ್ಲೇಬೇಕು ಬ್ರಾಕೆಟ್ ಹೊಸದು ಹಾಕಿದ್ಮೇಲೆ. ನೋಡಿ ಅಂಗಡಿ ಓನರ್ ಇವರೇ ನೋಡಿ, ಸ್ಮೈಲ್ ಕೊಟ್ಕೊಂಡು ಬರ್ತಾ ಇದ್ದಾರೆ. ಇವರೇ ಅಂಗಡಿ ಓನರ್. ಇದಕ್ಕೆ ವಾಷರ್ಗಳು ನೋಡಿ, ವಾಷರ್ ಹಾಕಬೇಕು. ವಾಷರ್ ಹಾಕಿದ್ಮೇಲೆ ಪ್ಲೇಟ್ ಹಾಕಬೇಕು. ಹೈಡ್ರಾಲಿಕ್ ಟ್ಯಾಪ್ ಅಡ್ಜಸ್ಟ್ ಮಾಡಿ, ಕ್ಯಾಮ್ ಅಡ್ಜಸ್ಟ್ ಮಾಡಬೇಕಾದ್ರೆ ಆಯಿಲ್ ಪಂಪ್ನ ದಯವಿಟ್ಟು ಆಚೆ ತೆಗೆದೇ ಮಾಡಬೇಕು. ಏನಕ್ಕೆ ಅಂದರೆ ಅಡ್ಜಸ್ಟ್ ಮಾಡಬೇಕಾದ್ರೆ ಕಟ್ಟಾಗೋ ಚಾನ್ಸಸ್ ಇರುತ್ತೆ. ನೋಡಿ ಆಯಿಲ್ ಪಂಪ್ ತೆಗೆದೇ ಕ್ಯಾಮ್ ವೀಲ್ನ ಅಡ್ಜಸ್ಟ್ ಮಾಡಬೇಕು. ಇದೊಂದು ಲಾಸ್ಟ್ ವಾಷರ್ ಹಾಕಿದ್ವಿ. ವಾಷರ್ಗಳು ಎರಡು ಹಾಕಿದ್ವಿ. ನೋಡಿ ಇದನ್ನು ಪ್ಲೇಟ್ ಫಿಟ್ ಮಾಡ್ತಾರೆ. ನೋಡಿ ಇದಕ್ಕೆ 3 ಆಲಂಕಿಗಳು ಬರುತ್ತೆ. ಎರಡು ಲಾಂಗು, ಒಂದು ಶಾರ್ಟ್ ಬಂದು ಇಲ್ಲಿಗೆ ಲಾಂಗ್ ಬಂದು ನೋಡಿ. ಇದು ಇಂಪಾರ್ಟೆಂಟ್ ಏನಪ್ಪ ಅಂದರೆ ಈ ಓರಿಂಗ್ ಹಾಕ್ಕೋಬೇಕು. ಈ ಓರಿಂಗ್ ಹಾಕಲಿಲ್ಲ ಅಂದರೆ ಇಂಜಿನ್ ಆಯಿಲೇ ಸಪ್ಲೈ ಆಗಲ್ಲ. ಕ್ಲಚ್ ಮ್ಯಾಗ್ನೆಟ್ ಅವ್ರು ಬಿಟ್ಟಾಗ ದಯವಿಟ್ಟು ಈ ಓರಿಂಗ್ನ ಮಿಸ್ ಮಾಡದೆ ಹಾಕಿ. ಮಾಡಿ ಫಿಟ್ ಮಾಡಿ ಮ್ಯಾಗ್ನೆಟ್. ಮ್ಯಾಗ್ನೆಟ್ ಫಿಟ್ ಮಾಡ್ತಾವ್ರೆ. ನೋಡಿ ಫ್ರೆಂಡ್ಸ್, ಇದರ ಟೈಮಿಂಗ್ ಬಂದು ನೋಡಿ, ಈ ಬೋಲ್ಟು ಸೆಂಟ್ರಲ್ ಇದೇ ಟೈಮಿಂಗ್ ಇತ್ತು. ರಾಯಲ್ ಎನ್ಫೀಲ್ಡು ಇದೇ ಟೈಮಿಂಗ್. ಇದೊಂದು ಬೋಲ್ಟು ಗ್ಯಾಪ್ನ ಇಟ್ಕೊಳ್ಳಿ. 15 TDC ಇರಬೇಕು. 15 TDC ಇರಬೇಕು. ಇದೇ ಟೈಮಿಂಗ್ ಇದ್ರದ್ದು. ನೋಡಿ ಈ ಡಾಟಿಗೆ ಮ್ಯಾಚ್ ಆಗಬೇಕು. ಈ ಡಾಟಿಗೆ ಮ್ಯಾಚ್ ಆಗಬೇಕು. ನೋಡಿ ಈ ಡಾಟಿಗೆ ಮ್ಯಾಚ್ ಆಗಬೇಕು. ಇಲ್ಲಿ 2 ಡಾಟ್ ಇದೆ. 2 ಡಾಟನ್ನು ಇದಕ್ಕೆ ಮ್ಯಾಚ್ ಆಗಬೇಕು.
ಬಂದು ಈ ಕಡೆ ತಿರ್ಸ್ಕೋಬೇಕು. ಇದು ರೈಟ್ ಸೈಡ್ಗೆ, ಇದು ಲೆಫ್ಟ್ ಸೈಡ್ಗೆ. ಈ ಹೈಡ್ರಾಲಿಕ್ ಬಂದು ಲೆಫ್ಟ್ ಸೈಡಿಗೆ ತಿರ್ಸ್ಬೇಕು ರ್ಯಾಕರ್. ಇದು ರೈಟ್ ಸೈಡಿಗೆ ತಿರ್ಸ್ಬೇಕು. ಈಗ ಪ್ಲೇ ಐತಲ್ಲ, ಏನು ನಿಲ್ಲಿಸ್ಕೋಬೇಕು. ನೋಡಿ ಫ್ರೆಂಡ್ಸ್, ನಮ್ಮಿಲ್ಲೆಲ್ಲ ಅಡ್ಜಸ್ಟ್ ಮಾಡಿದ್ದೆ, ನಮಗೆ ಅಡ್ಜಸ್ಟ್ ಮಾಡಿ ಫಿಶಿಂಗ್ ಕಿಡಿ ನಾನು ಹೇಳಿಲ್ಲ.